ಸಿಂದಗಿ ತಾಲೂಕಿನ ರಾಂಪುರ ಪಿಎ ಗ್ರಾಮದ ಸರ್ವೋದಯ ಶಿಕ್ಷಣ ಸಂಸ್ಥೆಯ ಜ್ಞಾನ ಸಿಂಚನ ಕಲಾ ವಾಣಿಜ್ಯ ಹಾಗೂ ವಿಜ್ಞಾನ ಪದವಿ ಪೂರ್ವ ಕಾಲೇಜಿನಲ್ಲಿ ಹಮ್ಮಿಕೊಂಡ 2024-25ನೇ ಸಾಲಿನ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭ ಮಾಡಲಾಯಿತು. ಈ ಸಮಾರಂಭದ ಉದ್ಘಾಟನೆಯನ್ನು ಎಸ್ಬಿ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರಾದ ಎಸ್ಬಿ ಜಾಧವ್ ಅವರು ಸಂದರ್ಭದಲ್ಲಿ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ಸಾಹಿತ್ಯ ಪರಿಷತ್ತು ನಿಕಟಪೂರ್ವ ತಾಲೂಕು ಅಧ್ಯಕ್ಷ ಹಾಗೂ ಶಿಕ್ಷಕ ಆಗಿರುವ ಸಿದ್ದಲಿಂಗ ಚೌಧರಿ ಗುರುಗಳು ಹಾಗೂ ಮಲಘಾಣ ಎಸ್ಬಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕ ವಿಕೆ ಪಾಟೀಲ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ನಿವೃತ್ತರಾದ ಸರ್ಕಾರಿ ಹಿರಿಯ ಶಿಕ್ಷಕಿ ಆರ್ಪಿ ಕುಲಕರ್ಣಿ ಅವರು, ಎಸ್ಎಂ ಬಿರಾದಾರ್, ಕಾನಿಫಾ ಸಂಘದ ತಾಲೂಕು ಅಧ್ಯಕ್ಷ ಆನಂದ್ ಶಾಬಾದಿ, ಪತ್ರಕರ್ತರಾದ ಮಾಂತೇಶ್ ನೂರನ್ನವರ್ ಹಾಗೂ ವಸೀಂ ಗೋಕಿ, ಕರ್ನಾಟಕ ಸಾಹಿತ್ಯ ಪರಿಷತ್ತು ನಿಕಟಪೂರ್ವ ತಾಲೂಕು ಅಧ್ಯಕ್ಷರಾದ ಸಿದ್ದಲಿಂಗ ಚೌಧರಿ ಇವರೆಲ್ಲರನ್ನ ಸಂಸ್ಥೆಯ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಪ್ರಾಚಾರ್ಯ ಆರ್.ವಿ. ಬಿಂಗೆ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಸಂಸ್ಥೆಯ ಕಾರ್ಯದರ್ಶಿ ವೈಜಿ ಬೋಳೆಗಾಂವ್ ಅವರು ಅಧ್ಯಕ್ಷರ ನುಡಿಗಳನ್ನಾಡಿದರು. ಕಾರ್ಯಾಧ್ಯಕ್ಷ ವಸಂತ ಪಾಟೀಲ್ ಸ್ವಾಗತಿಸಿದರು. ಈ ಕಾರ್ಯಕ್ರಮದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ವರದಿ ಶಂಕರಗೌಡ ಹಚಡದ್, ಮಹಾಯುಧ ನ್ಯೂಸ್, ಸಿಂದಗಿ. सोलह पीछे सर ಬದಲಾವಣೆ ಆಗ್ತದೆ. ಆದರೆ ನಾವು ಮಾಡಿದಂತಹ ಸಾಧನೆ ನಾವು ಕಲಿಸುತ್ತೆ, ಅದನ್ನು ಯಾರೂ ಕಸ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ನೀವೆಲ್ಲರೂ ತಂದೆ ತಾಯಿಗಳಿಗೆ ಒಂದು ಹೇಳಿದ್ದಲ್ಲ ಜಾಧವ್ ಸರ್ ಅಷ್ಟಿದೆ, ಆ ಥರದ ಒಂದು ಸ್ಲೋಗನ್ ನೀವು ಆಗಬೇಕು ಅಂತ ಹೇಳಿ ನಿಮ್ಮೆಲ್ಲ ಮುಖ್ಯ ವಿದ್ಯಾರ್ಥಿಗಳಿಗೆ ನಾನು ಎಲ್ಲದರಲ್ಲೂ ಮುಂದಿರೋ ಆಟದೊಳಗೆ, ಪಾಠದೊಳಗೆ, ಸಂಗೀತದೊಳಗೆ ಎಲ್ಲದರಲ್ಲೂ ಭಾಗವಹಿಸಿ ಪರಿಪೂರ್ಣತೆ ಅನ್ನೋದು ಎಲ್ಲದಕ್ಕೂ ಸಿಗಲಿಲ್ಲ. ಆದರೆ ನಾವು ಪ್ರಯತ್ನವನ್ನ ಮಾಡಬೇಕು ಅಂತ ನಿಮ್ಮೆಲ್ಲರಿಗೂ ಕೂಡ ನಾನು ಶುಭವಾಸ ಹಾರೈಸುತ್ತಾ ನನ್ನ ಮಾತುಗಳನ್ನು ಆರುಣೇಶ್ವರ ಮಹಾಸ್ವಾಮಿಗಳ ಪಾದದಲ್ಲಿ ಪಡ್ತೀನಿ. ಅದರಂತೆ ಇನ್ನೂ ಕೆಲವೊಂದು ಮಾತನ್ನು ಹೇಳಿದರು ಗುರುಗಳು. ಕ್ರೀಡೆ, ನಾಟ್ಯ, ಸಂಗೀತದೂ ಕೂಡ ಬಹಳಷ್ಟು ಮುಖ್ಯ. ಅಷ್ಟೇ ಅಲ್ಲ, ಎಲ್ಲ ವಿದ್ಯಾರ್ಥಿನಿಯರಿಗೆ ಕರಾಟೆ ತರಬೇತಿನೂ ಕೂಡ ಬಹಳಷ್ಟು ಮುಖ್ಯ. ಸೊ ಇರ್ತಕ್ಕಂಥ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಇದರ ಒಂದು ಅನಾನುಕೂಲತೆ ಬಹಳಷ್ಟು ಇರುತ್ತೆ. ಸಿಟಿಯಲ್ಲಿ ಇರ್ತದಪ್ಪ ಅಂದ್ರೆ ಸಿಟಿಯಲ್ಲಿ ಜಿಮ್ ಆಯಿತು, ಕರಾಟೆ ಕ್ಲಾಸಸ್ ಆಯಿತು, ಹಲವಾರು ಚಟುವಟಿಕೆಗಳನ್ನ ಅಲ್ಲಿ ಕಲಿತಾ ಇರ್ತಾವೆ ಮಕ್ಕಳು. ಬಟ್ ಗ್ರಾಮೀಣ ಪ್ರದೇಶದಲ್ಲಿ ಕೊಡೋದು ಬಹಳ ಕಷ್ಟ ಆಗ್ತದೆ. ಸೊ ಬೆಳಗ್ಗೆ 7ರಿಂದ 1 ಗಂಟೆ ತನಕ ಮುಗಿತಪ್ಪ ಅಂದ್ರೆ ನೀವು ಹಳ್ಳಿಯಲ್ಲಿ ಹೋಗಿಬಿಡ್ತೀರಿ, ಅಲ್ಲಿ ಯಾವುದೇ ತರನಾದಂಥ ತರಬೇತಿಗಳಿರೋದಿಲ್ಲ. ಬುಕ್ ನೀವು ಇರ್ತಕ್ಕಂಥ ಸಮಾಜ ಜೊತೆ ನೀವು ಬಾಂಧವ್ಯನ ಬೆಳೆಸ್ಬೇಕಾಗ್ತದೆ. ಅಂತಹ ಒಂದು ವ್ಯವಸ್ಥೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಕೂಡ ಅದನ್ನು ನಾವು ಏರ್ಪಾಡು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತಕ್ಕಂಥ ನಿರ್ಧಾರವನ್ನು ಇವತ್ತು ಗುರುಗಳು ಬಿತ್ತಿದಂತಹ ಬೀಜ ಮುಂದಿನ ದಿನಗಳಲ್ಲಿ ಅದನ್ನು ನೋಡ್ಲಿಕ್ಕೆ ವಿದ್ಯಾರ್ಥಿಗಳೇ, ಮುಂದುವರೆದ ಕಾಲಘಟ್ಟದಲ್ಲಿ ಬದುಕ್ತಾ ಇದ್ದೀವಿ. ಮೊಬೈಲ್ ಜಗತ್ತು, 5G ಜಗತ್ತು, 7G 8G ಹೆಂಗಿರ್ಬೇಕಿನ ಅಮೇರಿಕ, ಜಪಾನ್ ಅಂತ ರಾಷ್ಟ್ರಗಳು ನಮ್ಗಿಂತ 20-30 ವರ್ಷ ಮುಂದದವ. ಸುಮಾರು 50-60 ವರ್ಷಗಳ ಹಿಂದೆ ಜಪಾನ್ ಏನಿತ್ತು ನಿಮ್ಗೆ ಗೊತ್ತೈತಿ. ಹಿರೋಶಿಮಾ ನಾಗಾಸಾಕಿ ಪಟ್ಟಣದ ಮೇಲೆ ಬಾಂಬ್ ಬ್ಲಾಸ್ಟ್ ಆದಾಗ ಅದು ಹೆಂಗಾಗಿತ್ತು ಅಂದ್ರೆ ಏನ್ ಬಿತ್ತಿದ್ರು ನಾಟಂಗಿಲ್ಲ, ಇನ್ನೂ ನಾಟಂಗಿಲ್ಲ. ಆದ್ರೆ ಜಗತ್ತೇ ತಲೆ ಎತ್ತಿ ನೋಡುವ ಹಾಗೆ ಟೆಕ್ನಾಲಜಿಯಲ್ಲಿ, ಎಲೆಕ್ಟ್ರಾನಿಕ್ ಕ್ಷೇತ್ರದಲ್ಲಿ ಬಹಳಷ್ಟು ಮುಂದುವರೆದಂತ ಜಪಾನ್ದಲ್ಲಿ ಎದುರಿಗೆ ಸಿಕ್ಕವ್ರನ್ನ ನಾವು ಎದುರಾಗ ಕೂಡದೇವ್ ಅಂದ್ರೆ ಮಾತಾಡ್ತೀವಿ. ಏನ್ ಹಿಡಿದ್ರಿ, ಆರಾಮದಿರಿ, ಹುಡುಗರು ಆರಾಮದಾರ, ಸಾಲಿ ಅಲ್ಲೇ ಒಂದು ತಾಸು ಹೋಗ್ಬಿಡ್ತ ಟೈಮ್. ಇನ್ನು ಮಾತೆಯರು ಹಳ್ಳ್ಯಾಗ ಹಿಂಗೆ ಚರ್ಗಿಕೊಂಡು ಹೊಂಟಿರ್ತಾರೆ ಸಾಯಂಕಾಲ.
ಆಗ್ತಾ ಬಿಡ್ತಾರೆ. ಈಕಿ ಮಾತಾಡ್ಬೇಕು, ಈ ಅಕ್ಕಿ ಮಾತಾಡ್ಬೇಕು, ಲಾಸ್ಟಿಗೆ ಅವರು ಅಲ್ಲೇ ನೀರ್ ಚೆಲ್ಲಿ ಹೋಗ್ಬಿಡ್ತಾರೆ. ಅಂದ್ರೆ ಅಷ್ಟು ರಾತ್ರಿ ಆಗಿರ್ತದೆ. ಇಂಡಿಯನ್ ಕಲ್ಚರ್ ಹೆಂಗ ಅಂತಂದ್ರೆ ಹೊತ್ತು ಹೊಡ್ತು ಅಂದ್ರೆ ಹೊತ್ತು ಮುಳುಗಿಸೋದು, ಹೊತ್ತು ಮುಳುಗಂದ್ರೆ ಯಾವಾಗ ಹೊತ್ತು ಹೊಡ್ತು. ಹಳ್ಳ್ಯಾಗ ತಮ್ಮಗಳು ಕೂತಿರ್ತಾರೆ, ಚಕ್ಕರ್ ಆಡ್ತಿರ್ತಾರೆ, ಟೈಮ್ ಪಾಸಿಗೆ. ನೀವ್ ಯಾಕೆ ಟೈಮ್ ಪಾಸ್ ಮಾಡೋದು? ತಾನ ಆಗ್ತಿರ್ತಾರೆ ಟೈಮ್ ಪಾಸ್ ತಾನ ಆಗ್ತಿರ್ತದೆ. ಹಾಗಾದ್ರೆ ನಮ್ಮ ಜೀವ ಏನು ಅನ್ನುವಂಥ ಪರಿಕಲ್ಪನೆ ಒಳಗೆ ನಿಮ್ಮನ್ನು ವೆಲ್ಕಮ್ ಮಾಡ್ಕೊತಾರೆ ನಮ್ಮ ಸರ್.